ಇವತ್ತು ವಿಚ್ಛೇದನದ ಪ್ರಕರಣಗಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ನಾನು ಕೇವಲ ಅವರ ಪತ್ನಿ ಆಗಿದ್ದೆ ಅನ್ನುವ ಒಂದೇ ಕಾರಣಕ್ಕೆ ಆಸ್ತಿಯ ಹಕ್ಕನ್ನು ಚಲಾಯಿಸೋದಕ್ಕೆ ಬರೋಲ್ಲ. ವಿಚ್ಛೇದನ ಅಂದರೆ ಸಂಪೂರ್ಣವಾಗಿ ಇಬ್ಬರ ಸಂಬಂಧಗಳು ಕೊನೆಯಾಗುವಂಥ ಒಂದು. ವಿಚ್ಛೇದಿತ ಮಹಿಳೆಗೆ ಆಸ್ತಿಯ ಹಕ್ಕು ಅನ್ನುವಂಥ ಯಾವುದೇ ಕಾನೂನು, ಆಸ್ತಿಯ ಹಕ್ಕು ಬೇರೆ, ಈ ಸಾಂಸಾರಿಕ ಸಂಬಂಧ ಬೇರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ಈ ವೀಕ್ಷಕರೇ, ಇವತ್ತಿನ ಎಪಿಸೋಡಲ್ಲಿ ನಾವು ಒಂದು ಬರ್ನಿಂಗ್ ಇಶ್ಯೂ ಬಗ್ಗೆ ಮಾತಾಡ್ತಾ ಇದ್ದೀವಿ. ಭಾರತದಲ್ಲೂ ಕೂಡ ದಿನನಿತ್ಯ ಸಾವಿರಾರು ವಿಚ್ಛೇದನ ಪ್ರಕರಣಗಳು ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ನೀವು ಗಮನಿಸಿ, ಬೆಂಗಳೂರು ಒಂದರಲ್ಲೇ 30,000ಕ್ಕೂ ಹೆಚ್ಚು ವಿಚ್ಛೇದನ ಕೇಸುಗಳು ನಡೀತಾ ಇದೆ ಕೋರ್ಟ್ಗಳಲ್ಲಿ. ಅಂದರೆ ಇದರ ಗಂಭೀರತೆಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇವತ್ತಿನ ನನ್ನ ಎಪಿಸೋಡಲ್ಲಿ ನಾವು ವಿಚ್ಛೇದನ ಪ್ರಕರಣಗಳ ಸಂದರ್ಭದಲ್ಲಿ ಮಹಿಳೆಯರಿಗೆ ಗಂಡನ ಆಸ್ತಿಯಲ್ಲಿ ಯಾವ ಹಕ್ಕುಗಳು ಇದೆ, ಯಾವ ಹಕ್ಕುಗಳು ಇರಲ್ಲ ಎಂಬ ವಿಷಯದ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೈಕೋರ್ಟಿನ ಖ್ಯಾತ ವಕೀಲರಾದಂತಹ ವಿ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ನ್ಯಾಯಾಂಗ ಕ್ಷೇತ್ರಗಳಲ್ಲಿ ಹಲವಾರು ದಶಕಗಳ ಅನುಭವವನ್ನು ಹೊಂದಿರುವ ವಿ ಮಂಜುನಾಥ್ ಅವರಿಂದ ನಾವು ಇವತ್ತು ಸಾಕಷ್ಟು ಮಾಹಿತಿಗಳನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ವಿ ಮಂಜುನಾಥ್ ಅವರೇ. ನಮಸ್ಕಾರ. ಅಂದಹಾಗೆ ಇವತ್ತಿನ ಎಪಿಸೋಡಲ್ಲಿ ನಾವು ತುಂಬ ಒಂದು ಬರ್ನಿಂಗ್ ಇಶ್ಯೂ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಮಹಿಳೆಯರು ವಿಚ್ಛೇದನ ಪ್ರಕರಣಗಳ ಸಂದರ್ಭಗಳಲ್ಲಿ ಅವರ ಗಂಡನಿಂದ ಯಾವೆಲ್ಲ ಒಂದು ಆಸ್ತಿಯ ಹಕ್ಕುಗಳನ್ನು ಪಡಿಬೋದು, ಯಾವೆಲ್ಲ ಜೀವನಾಂಶಗಳನ್ನು ಪಡಿಬೋದು ಅದರ ಬಗ್ಗೆ ತಾವು ತಮ್ಮ ಒಂದು ಸಲಹೆಯನ್ನು ಕೊಡ್ತೀರಾ ಅಂತ. ಹೌದು, ತಾವು ಹೇಳಿದಾಗೆ ಇವತ್ತು ವಿಚ್ಛೇದನದ ಪ್ರಕರಣಗಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ ಕೌಟುಂಬಿಕ ನ್ಯಾಯಾಲಯಗಳಲ್ಲಿ. ಅದು ವಿಷಾದಕರವಾದಂಥ ಒಂದು ಸಂಗತಿನೇ. ಸಮಾಜಕ್ಕೆ ಅದೊಂದು ಒಳ್ಳೆಯ ಸುದ್ದಿ ಅಲ್ಲ ಅದು, ಆದರೆ ಅನಿವಾರ್ಯವಾಗಿದೆ. ಇವತ್ತು ಹೆಚ್ಚು ಭಿನ್ನಾಭಿಪ್ರಾಯ ಪತಿ ಪತ್ನಿಯರ ನಡುವೆ ಉಂಟಾಗಿ ಜೊತೆಯಲ್ಲಿ ಬಾಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ವಿಚ್ಛೇದನಗಳನ್ನು ಅನಿವಾರ್ಯವಾಗಿ ಪಡ್ಕೊಳ್ತಾ ಇದ್ದಾರೆ. ಈಗ ಆ ಬಗ್ಗೆ ನಾವು ಯಾಕೆ ಏನು ಅನ್ನೋ ಕಾರಣದ ಬಗ್ಗೆ ಚರ್ಚೆ ಬೇಡ, ಯಾಕಂದರೆ ಇವತ್ತಿನ ವಿಚಾರ ಅದಲ್ಲ. ಇವತ್ತಿನ ವಿಚಾರದಲ್ಲಿ ತಾವು ಕೇಳಿದಂಥ ಬಹಳ ಮುಖ್ಯವಾದಂಥ ಪ್ರಶ್ನೆ ಮತ್ತು ಬಹಳಷ್ಟು ಜನ ನಮ್ಮನ್ನು ಕೇಳುವಂಥ ಪ್ರಶ್ನೆ ಅಂದರೆ, ಒಬ್ಬ ವಿಚ್ಛೇದಿತ ಮಹಿಳೆ ಅಥವಾ ವಿಚ್ಛೇದನವನ್ನು ಪಡೆದುಕೊಂಡ ನಂತರ ಅಥವಾ ವಿಚ್ಛೇದನವನ್ನು ಪಡೆದುಕೊಳ್ಳುವಾಗ ಆಕೆಗೆ ಪತಿಯ ಆಸ್ತಿಯಲ್ಲಿ ಏನೆಲ್ಲ ಹಕ್ಕುಗಳು ಸಿಗಬಹುದು. ಯಾಕೆಂದರೆ ವಿಚ್ಛೇದನ ಪಡೆದುಕೊಳ್ಳದೇ ಇರುವಂಥ ಮಹಿಳೆಗೆ, ಪತಿಯೊಡನೆ ಜೀವನ ಮಾಡುವಂಥ ಮಹಿಳೆಗೆ ಆಕೆಯದೇ ಆದಂಥ ಕೆಲವು ಹಕ್ಕಿರುತ್ತೆ. ಆದರೆ ಅದು ಹಾಗಲ್ಲ. ಇವರಿಬ್ಬರ ಸಂಬಂಧ ಕೊನೆಯಾಗುತ್ತೆ. ವಿಚ್ಛೇದನ ಆದ ತಕ್ಷಣ ಅವರಿಬ್ಬರು ಪತಿ ಪತ್ನಿಯಾಗಿ ಉಳಿದಿರಲ್ಲ. ಅಂತಹ ಸಂದರ್ಭಗಳಲ್ಲಿ ಆಸ್ತಿಯ ಹಕ್ಕು, ಪತಿಯ ಆಸ್ತಿ ಹಕ್ಕಿನಲ್ಲಿ ಸರ್ ನಮಗೇನು ಸಿಗಬಹುದು? ನಮ್ಮಲ್ಲಿ ಬಹಳಷ್ಟು ಮಹಿಳೆಯರು ಕೇಳುವಂಥ ಒಂದು ಪ್ರಶ್ನೆ ಅಂದರೆ, ನಮ್ಮ ಪತಿಗೆ ತುಂಬ ಆಸ್ತಿ ಇದೆ, ಅವರಿಗೆ ಪ್ರತಿ ತಿಂಗಳು ತುಂಬ ಬಾಡಿಗೆ ಬರುತ್ತೆ, ಅವರಿಗೆ ವ್ಯವಸಾಯ ಜಮೀನಿದೆ, ಅವರಿಗೆ ಪ್ಲಾಟ್ಸ್ ಇದೆ, ಫ್ಲ್ಯಾಟ್ಸ್ ಇದೆ, ಮನೆ ಇದೆ, ಇದರಲ್ಲಿ ಏನಾದರೂ ವಿಚ್ಛೇದನ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಮಗೇನಾದರೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ನೋಡಿ, ಬಹಳ ಮುಖ್ಯವಾಗಿ ನಮ್ಮ ಈಗ ಏನು ಹಿಂದೂ ಕಾನೂನಿನ ಪ್ರಕಾರ ಬಂದಾಗ ವಿಚ್ಛೇದಿತ ಮಹಿಳೆಗೆ ಆಸ್ತಿಯ ಹಕ್ಕು ಅನ್ನುವಂಥ ಯಾವುದೇ ಕಾನೂನು ಇಲ್ಲ, ಅವರಿಗೆ ಕೊಡಬೇಕು ಅನ್ನುವಂಥದ್ದೇನೂ ಇಲ್ಲ. ಪತಿಯಾದವರು ಸಾಮಾನ್ಯವಾಗಿ ವಿಚ್ಛೇದನದ ಸಮಯದಲ್ಲಿ ಒಂದು ಪರ್ಮನೆಂಟ್ ಆಲಿಮನಿ ಅಂತ ಕೊಡ್ತಾರೆ. ಅಂದರೆ ಶಾಶ್ವತವಾದಂಥ ಜೀವನಾಂಶವನ್ನು ಕೊಟ್ಟು ಪತ್ನಿಯಿಂದ ವಿಚ್ಛೇದನವನ್ನು ಪಡ್ಕೋತಾರೆ. ಅಂತಹ ಸಂದರ್ಭದಲ್ಲಿ ನನಗೆ ಹಣ ಬೇಡ, ಆಸ್ತಿಯ ರೂಪದಲ್ಲಿ ನನಗೆ ಈ ಒಂದು ಏನು ಶಾಶ್ವತ ಜೀವನಾಂಶ ಇದೆ ಅದನ್ನು ಕೊಡಲಿ ಅಂತ ಕೇಳಿಕೊಂಡಾಗ ಆತನೂ ಸಹ, ಪತಿಯಾದವರು ಸಹ ಅದಕ್ಕೆ ಒಪ್ಪಿಕೊಂಡೇ ಆದ ಪಕ್ಷದಲ್ಲಿ ಅಂತಹ ಸಂದರ್ಭಗಳಲ್ಲಿ ಪತಿಯ ಆಸ್ತಿಯಲ್ಲಿ ಈಕೆ ಒಂದು ಶೇರನ್ನು ತೆಗೆದುಕೊಂಡು ವಿಚ್ಛೇದನವನ್ನು ಕೊಡಬಹುದು.
ಅದು ಒಂದು ಬಹಳ ಮುಖ್ಯವಾದಂಥ ಒಂದು ಅಂಶ. ಅಂದರೆ ಆಸ್ತಿಯನ್ನು ಆ ರೀತಿ ಇಬ್ಬರು ಒಪ್ಪಿಗೆಯನ್ನು ಪಡೆದು ಆಸ್ತಿಯನ್ನು ಕೊಡ್ಬೋದು. ಬೇಡ ನನಗೆ ಆಸ್ತಿ ಬೇಡ, ಬರೀ ಹಣ ಸಾಕು, ಹಣದ ರೂಪದಲ್ಲಿ ನನಗೆ ಇಷ್ಟು ಅಂತ ಕೊಡಲಿ ಅಂದರೆ ಅವರು ಇಂತಿಷ್ಟು ಅಂತ ಶಾಶ್ವತ ಜೀವನಾಂಶವನ್ನು ಕೊಟ್ಟು ಪತಿಯಾದವರು ಪಡ್ಕೊಳ್ತಾರೆ. ಹಾಗಾದರೆ ಇನ್ಯಾವ ಸಂದರ್ಭಗಳಲ್ಲಿ ಗಂಡನ ಆಸ್ತಿ ನಮಗೆ ಉಪಯೋಗ ಬರುತ್ತೆ ಸರ್ ಅನ್ನುವಂಥ ಪ್ರಶ್ನೆಯನ್ನು ವಿಚ್ಛೇದಿತ ಮಹಿಳೆ ಕೇಳ್ಬೋದು. ಈಗ ಪ್ರತಿ ತಿಂಗಳು ನಾನು ಆಕೆಗೆ ಜೀವನಾಂಶವನ್ನು ಕೊಡ್ತೀನಿ ಅಂತ ಹೇಳಿ ಪತಿ ಒಪ್ಕೊಂಡಿದ್ದ ಪಕ್ಷದಲ್ಲಿ, ಆ ರೀತಿಯಲ್ಲಿ ವಿಚ್ಛೇದನ ಆಗಿದ್ದರೆ ಪ್ರತಿ ತಿಂಗಳು ಕೊಡ್ತೀನಿ ನಾನು ಆಕೆಗೆ ಅಂತ ಒಪ್ಕೊಂಡಿರ್ತಾರೆ ವಿಚ್ಛೇದನದ ಸಮಯದಲ್ಲಿ. ಅಂತಹ ಸಂದರ್ಭಗಳಲ್ಲಿ ಆ ಪ್ರತಿ ತಿಂಗಳು ಕೊಡದೇ ಇದ್ದ ಪಕ್ಷದಲ್ಲಿ ಕಾನೂನು ಮೂಲಕ ಕೊಡೋದನ್ನು ನಿಲ್ಲಿಸಿಬಿಟ್ರೆ, ತೊಂದರೆ ಆದರೆ ಆಗ ಆ ವಿಚ್ಛೇದಿತ ಮಹಿಳೆ ಒಂದು ಎಕ್ಸಿಕ್ಯೂಷನ್ ಕೇಸ್ ಅಂತ ಹಾಕ್ಬೋದು. ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಅದನ್ನು ವಸೂಲಿ ಪ್ರಕ್ರಿಯೆ ಅಂತ ಹೇಳ್ಬೋದು, ಎಕ್ಸಿಕ್ಯೂಷನ್ ಕೇಸ್. ಆ ಕೇಸನ್ನು ಹಾಕಿ ಅವರು ಏನು ಒಪ್ಕೊಂಡಿದ್ರು, ಯಾವುದನ್ನು ಇವಾಗ ಕೊಡ್ತಾ ಇಲ್ವಾ, ಎಷ್ಟು ಕೊಡಬೇಕು ಅನ್ನುವಂಥದ್ದನ್ನು ಪತಿಯಿಂದ ವಸೂಲಿ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಆ ಥರ ಇರುವಂಥ ಅವಕಾಶಗಳಲ್ಲಿ ಗಂಡನನ್ನು ಬಂಧಿಸಿ ಹಣವನ್ನು ವಸೂಲು ಮಾಡಿಸ್ಬೋದು. ಅದು ಬೇಡ ಅಂತ ಹೇಳೋದಾದರೆ ಅವರು ಅವರ ಮೂವಬಲ್ ಅಂತ ಏನಿರುತ್ತೆ ಮನೆಗಳಲ್ಲಿ ವಸ್ತುಗಳು, ಅದನ್ನೆಲ್ಲ ನ್ಯಾಯಾಲಯದವ್ರದ್ದು ಹೋಗಿ ತೊಗೊಂಡು ಬಂದು ಅದನ್ನು ಆ್ಯಕ್ಷನ್ ಮಾಡಿ ಅದರಿಂದ ಹಣವನ್ನು ತಗೋಬೋದು. ಅದೂ ಇಲ್ಲ ಅಂದರೆ ಗಂಡನಿಗೆ ಆಸ್ತಿ ಇದ್ದಂಥ ಪಕ್ಷದಲ್ಲಿ ಆತನ ಗಂಡನ ಆಸ್ತಿ ಏನಿದೆಯೋ ಅದನ್ನು ಅಟ್ಯಾಚ್ಮೆಂಟ್ ಮಾಡಿಸೋದು ಕೋರ್ಟಿಂದ ಮಾಡಿಸಿ, ಆಗ ಅಟ್ಯಾಚ್ಮೆಂಟ್ ಮಾಡಿದ ಮೇಲೂ ಅವರು ಕೊಡಲಿಲ್ಲ ಅಂದರೆ ಆ ಅಟ್ಯಾಚ್ಮೆಂಟ್ ಆಗಿರುವಂಥ ಆಸ್ತಿಯನ್ನು ಸಾರ್ವಜನಿಕವಾಗಿ ಆ್ಯಕ್ಷನ್ ಮೂಲಕ ಮಾಡಿ ಆ ಬಂದ ಹಣವನ್ನು ತಮ್ಮ ಜೀವನಾಂಶಕ್ಕೆ ಅವರು ತಗೊಳ್ಳಿಕ್ಕೆ ಅವಕಾಶ ಇದೆ. ಈ ರೀತಿ ಜೀವನಾಂಶವನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಒಬ್ಬ ಪತ್ನಿಯಾದವರು ಪತಿಯಿಂದ ಒಂದು ಆಸ್ತಿಯ ರೂಪದಲ್ಲಿ ತೆಗೆದುಕೊಳ್ಬಹುದು ಅಷ್ಟೇ ಹೊರತು. ಆಮೇಲೆ ಬಹಳ ಮುಖ್ಯವಾದ ಇನ್ನೊಂದು ಅಂಶ, ಹಾಗಾದರೆ ಏನು ಹಕ್ಕೇ ಇಲ್ವಾ ಹೆಣ್ಣುಮಕ್ಕಳಿಗೆ ಪತಿಯ ಆಸ್ತಿಯಲ್ಲಿ ಎನ್ನುವಂಥ ಪ್ರಶ್ನೆ ಬಂದಾಗ, ಸಾಮಾನ್ಯವಾಗಿ ಈ ಪತಿ ಪತ್ನಿ ಮದುವೆ ಆದಮೇಲೆ ಬಹಳ ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ದಂತಹ ಒಂದು ಸಂದರ್ಭದಲ್ಲಿ ಈ ನಾನು ಹೇಳ್ತಾ ಇರುವಂಥ ಈ ಪ್ರಕರಣ ಈ ಸಾಫ್ಟ್ವೇರ್ ಇಂಜಿನಿಯರ್ಸಲ್ಲಿ ಜಾಸ್ತಿ ಅದು ನಾವು ಕಂಡಿರುವಂಥದ್ದು. ಹೇಗೆ ಅಂದರೆ ಇಬ್ಬರೂ ಸೇರಿ ಒಂದು ಆಸ್ತಿಯನ್ನು ಕೊಂಡುಕೊಂಡಿರ್ತಾರೆ. ಅದು ಒಂದು ಫ್ಲ್ಯಾಟ್ ಇರ್ಬೋದು, ಒಂದು ಮನೆ ಇರ್ಬೋದು, ಒಂದು ಫಾರ್ಮ್ ಲ್ಯಾಂಡ್ ಇರ್ಬೋದು, ಒಂದು ಪ್ಲಾಟ್ ಇರ್ಬೋದು, ಯಾವುದೇ ಒಂದು ಆಸ್ತಿ ಇಬ್ಬರೂ ಸೇರಿ ತೊಗೊಂಡಿರ್ತಾರೆ. ಇಬ್ಬರ ಹೆಸರಿಗೂ ಕ್ರಯಪತ್ರ ಆಗಿರುತ್ತೆ. ಇಬ್ಬರೂ EMI ಕಟ್ತಾ ಇರ್ತಾರೆ ಬ್ಯಾಂಕಿಂದ ಲೋನ್ ತೊಗೊಂಡು. ಒಂದು ತಿಂಗಳು ಇವ್ರು ಕಟ್ತಾರೆ, ಒಂದು ತಿಂಗಳು ಅವ್ರು ಕಟ್ತಾರೆ. ಇಬ್ಬರ ಸಂಬಂಧ ಚೆನ್ನಾಗಿರೋದ್ರಿಂದ ಯಾರು ಯಾವುದು ಕೇಳಲ್ಲ. ಈ ತಿಂಗಳು ಇವರು EMI ಕಟ್ಟಿದ್ರೆ ಬೇರೆ ಖರ್ಚನ್ನೆಲ್ಲ ಅವ್ರು ನೋಡ್ಕೋತಾರೆ, ಅವ್ರು EMI ಕಟ್ಟಿದಾಗ ಇವ್ರು ನೋಡ್ಕೋತಾರೆ. ಗಂಡ ಹೆಂಡತಿ ಅಂದಮೇಲೆ ಯಾವ ಲೆಕ್ಕಾಚಾರ ಇರಲ್ಲ. ಹಾಗಾಗಿ ನಡೀತಾ ಇರುತ್ತೆ. ಭಿನ್ನಾಭಿಪ್ರಾಯ ಬಂತು. ಭಿನ್ನಾಭಿಪ್ರಾಯ ಯಾವ ಮಟ್ಟಕ್ಕೆ ಹೋಯಿತು ಅಂದರೆ ಇಬ್ಬರು ವಿಚ್ಛೇದನ ಪಡ್ಕೊಳ್ಳುವಂಥ ಮಟ್ಟಕ್ಕೆ ಹೋಯಿತು. ಅದಕ್ಕೆ ಬೇರೆಯದೇ ಕಾರಣ ಇದೆ. ಯಾಕೆ ಆ ವಿಚಾರ ನಾವು ಇನ್ನೊಂದು ವಿಚಾರದಲ್ಲಿ ಚರ್ಚೆ ಮಾಡೋಣ. ಈಗ ನಾವು ಆಸ್ತಿಯ ಹಕ್ಕಿನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಒಂದು ಆಸ್ತಿಯನ್ನು ಒಟ್ಟಿಗೆ ತೊಗೊಂಡಿರ್ತಾರೆ. ಈಗ ತಾವು ಕೇಳ್ಬೋದು ಒಂದು ಪ್ರಶ್ನೆ, ಅಂತಹ ಸಂದರ್ಭದಲ್ಲಿ ಇಬ್ಬರು ವಿಚ್ಛೇದನವನ್ನು ತೊಗೊಂಡು ಬೇರೆ ಬೇರೆ ಆಗ್ತಾಯಿದ್ದಾರೆ, ಮತ್ತು ಅವರಿಬ್ಬರು ಇನ್ಯಾವತ್ತೂ ಒಂದಾಗಲ್ಲ, ಅವರಿಬ್ಬರು ದಂಪತಿಗಳಲ್ಲ, ಆದರೆ ಆಸ್ತಿ ಇಬ್ಬರ ಹೆಸರಲ್ಲೂ ಇದೆ. ಆಗ ಏನು ಮಾಡಬೇಕು, ಆಗ ಆಸ್ತಿ ಯಾರಿಗೂ ಹೋಗುತ್ತೆ ಎನ್ನುವಂಥ ಪ್ರಶ್ನೆ ಬರುತ್ತೆ. ಬಂದಾಗ ಇಬ್ಬರಿಗೂ ಸಮಾನವಾದ ಹಕ್ಕಿರುತ್ತೆ, 50-50% ಇರುತ್ತೆ ಇಬ್ಬರ ಹೆಸರಲ್ಲೂ ತಗೊಂಡಾಗ. ಅಂತಹ ಸಂದರ್ಭದಲ್ಲಿ ವಿಚ್ಛೇದಿತ ಮಹಿಳೆ ತನ್ನ ಅರ್ಧ ಭಾಗದ ಆಸ್ತಿಯನ್ನು ವಿಚ್ಛೇದನದ ಸಮಯದಲ್ಲೇ ತೀರ್ಮಾನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಏನು ಮಾಡಬೇಕು, ಅದನ್ನು ಯಾರಿಗೆ ಕೊಡಬೇಕು, ಯಾರು ಇಟ್ಕೋಬೇಕು ಅಂತ. ಯಾಕೆಂದರೆ ಎಲ್ಲ ಇದನ್ನು ಎರಡು ಭಾಗ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಒಂದು ಫ್ಲ್ಯಾಟು ಏನು ಮಾಡ್ತೀರ, ಅದನ್ನು ಎರಡು ಭಾಗ ಮಾಡಿ ಹೆಂಗೆ ಮಾಡೋಕ್ಕಾಗುತ್ತೆ, ಮಾಡೋಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ ಯಾರೋ ಒಬ್ಬರು ಇಟ್ಕೊಳ್ಳೋದು, ಆ ಹಣವನ್ನು ಇನ್ನೊಬ್ಬರು ಅವ್ರಿಗೆ ಕೊಡೋದು, ಆ ರೀತಿಯಲ್ಲಿ. ಆದರೆ ಆಕೆ ವಿಚ್ಛೇದನ ಮಾಡಿದ ಆ ಕ್ಷಣಕ್ಕೆ ಆಕೆಯ ಆಸ್ತಿಯ ಅರ್ಧ ಹಕ್ಕು ಹೋಗೋದಿಲ್ಲ. ಆಸ್ತಿಯ ಹಕ್ಕು ಬೇರೆ, ಈ ಸಾಂಸಾರಿಕ ಸಂಬಂಧ ಬೇರೆ. ಇದು ಬೇರೆ ಆಯಿತು ನಿಜ. ಇವರಿಬ್ಬರು ಡಿವೈಡ್ ಆದರು. ಡಿವೈಡ್ ಆದ ತಕ್ಷಣ ಪತಿ ಇಲ್ಲ, ಇಡೀ ಆಸ್ತಿ ನಂದದು, ನೀನು ವಿಚ್ಛೇದನ ಮಾಡಿದೆಯಾ, ನಿನಗಿಲ್ಲ ಅನ್ನೋಕ್ಕಾಗಲ್ಲ. ಆಸ್ತಿಯ ಹಕ್ಕೇ ಬೇರೆ, ಅದಕ್ಕೆ ಇಬ್ಬರು ಓನರ್. ವಿಚ್ಛೇದನ ಆದಮೇಲೂ ಇಬ್ಬರು ಓನರಾಗೆ ಉಳ್ಕೊಂಡಿರ್ತಾರೆ. ಆಸ್ತಿಯ ಯಜಮಾನಿಕೆ ಇಬ್ಬರಿಗೂ ಇರುತ್ತೆ. ಆಗ ಇಬ್ಬರು ಪರಸ್ಪರ ಮತ್ತೆ ಜಗಳ ಮಾಡಿಕೊಂಡು ಮತ್ತೆ ಕೋರ್ಟು ಕಚೇರಿ ಅಂತ ಹೋಗೋ ಬದಲು ಒಂದು ತೀರ್ಮಾನಕ್ಕೆ ಬಂದು
ಒಬ್ಬರು ಇನ್ನೊಬ್ಬರಿಂದ ಅದನ್ನು ಬಿಡಿಸ್ಕೊಂಡು, ಪತಿನೇ ಬಿಡಿಸ್ಕೋಬೋದು, ಪತ್ನಿಗೆ ಹಣ ಕೊಟ್ಟು, ಅಥವಾ ಪತ್ನಿನೇ ಆಸ್ತಿನ ನಾನು ಇಟ್ಕೊಳ್ತೀನಿ ಅಂತ ಹೇಳಿ ಇಟ್ಕೊಂಡು ಪತಿಗೆ ಏನು ಕೊಡಬೇಕೋ ಕೊಟ್ಟು, ಅಥವಾ ಈ ಜೀವನಾಂಶ ಅಂತ ನಾನು ಹೇಳಿದೆ, ಶಾಶ್ವತ ಜೀವನಾಂಶ ಕೊಡ್ತಾರೆ ಪತಿ ಅಂತ, ಅದರ ಬದಲಾಗಿ ಈ ಅರ್ಧ ಆಸ್ತಿಯ ಹಕ್ಕೇನಿದೆ ಅದನ್ನು ಬಿಡುಗಡೆ ಮಾಡಿಕೊಡ್ಬೋದು. ಪತಿ ರಿಲೀಸ್ ಡೀಡ್ ಅಂತ ಮಾಡ್ತೀವಿ, ತನ್ನ ಹಕ್ಕನ್ನು ಬಿಡುಗಡೆ ಮಾಡಿಕೊಡುವಂಥದ್ದು. ಇನ್ನು ಮುಂದೆ ನನಗೆ ಈ ಅರ್ಧ ಹಕ್ಕು ಬೇಡ, ಪೂರ್ತಿ ಹಕ್ಕು ಆಕೆಗೆ ಇರಲಿ, ನನಗಿರುವಂಥ ಅರ್ಧ ಹಕ್ಕನ್ನು ನಾನು ನನ್ನ ವಿಚ್ಛೇದಿತ ಪತ್ನಿಗೆ ಕೊಡ್ತಾಯಿದ್ದೀನಿ ಅಂತ ಹೇಳಿಕೊಟ್ರೆ ಆಕೆ ಈ ಆಸ್ತಿಯನ್ನು ಸಂಪೂರ್ಣವಾಗಿ ಇಟ್ಕೋತಾರೆ. ಅದು ವೈಸೆ ವರ್ಷ ಅಂದರೆ ಅದೇ ರೀತಿ ಪತ್ನಿಯೂ ಮಾಡ್ಬೋದು. ಬೇಡ, ನನಗೆ ಆಸ್ತಿಯಲ್ಲೇನು ಆಸಕ್ತಿ ಇಲ್ಲ, ಅದನ್ನು ಹಣದ ರೂಪದಲ್ಲಿ ಆಸ್ತಿಯ ಇವತ್ತಿನೇನು ಮಾರ್ಕೆಟ್ ವ್ಯಾಲ್ಯೂ ಇದೆ ಅದರ ಅರ್ಧ ಹಣವನ್ನು ನನಗೆ ಅವ್ರು ಕೊಟ್ಟ ನಂತರ ಅದನ್ನು ಅವ್ರ ಆಸ್ತಿಯನ್ನು ಇಟ್ಕೊಳ್ಳಿ ಅಂತ. ಹೀಗೆ ವಿಚ್ಛೇದಿತ ಮಹಿಳೆ ಏನಾದರೂ ವಿಚ್ಛೇದನದ ಸಮಯದಲ್ಲಿ ಜೀವನಾಂಶದ ಬಗ್ಗೆ ಏನಾದರೂ, ಆಸ್ತಿ ಬಗ್ಗೆ ಅಲ್ಲ, ಜೀವನಾಂಶದ ಬಗ್ಗೆ ಏನಾದರೂ ತೀರ್ಮಾನ ತೆಗೆದುಕೊಂಡಿದ್ದು ಅದು ಕಾರ್ಯಗತ ಆಗಿಲ್ಲ ಅಂದರೆ ಆಗ ಅದನ್ನು ಕಾರ್ಯಗತಗೊಳಿಸೋದಕ್ಕೆ ಅವರು ಈ ಆಸ್ತಿಯನ್ನು ಬಳಸ್ಕೊಳ್ಬೋದು. ಅಷ್ಟೇ ಹೊರತು ಒಬ್ಬ ವಿವಾಹಿತ ಮಹಿಳೆ ಹೇಗೆ ಪತಿ ಸತ್ತ ನಂತರ, ಉದಾಹರಣೆಗೆ ಬೇರೆಯ ಸಂದರ್ಭಗಳಲ್ಲಿ ಒಂದು ಅವಿಭಕ್ತ ಕುಟುಂಬದಲ್ಲಿದ್ದು ಏನೋ ಪಾಪ ದುರದೃಷ್ಟಕರ ಪತಿ ತೀರಿ ಹೋದರೆ ಆತನ ಪತ್ನಿಗೆ ಆಸ್ತಿಯಲ್ಲಿ ಹಕ್ಕಿದೆ. ಆಕೆ ಗಂಡನ ಸ್ಥಾನದಲ್ಲಿ ಹೋಗಿ ಆಕೆ ಕೂತ್ಕೋತಾಳೆ. ಗಂಡನಿಗೆ ಕೊಡಬೇಕಾದ ಆಸ್ತಿಯನ್ನು ಆಕೆ ಕೊಡಬೇಕಾಗುತ್ತೆ, ಮಕ್ಕಳಿಗೆ ಕೊಡಬೇಕಾಗುತ್ತೆ. ಮಕ್ಕಳಿದ್ದರೆ ಮಕ್ಕಳಿಗೆ, ಮಕ್ಕಳಿಲ್ಲ ಅಂದರೆ ಪತ್ನಿ ಸಂಪೂರ್ಣ ಹಕ್ಕು. ಮಕ್ಕಳೇ ಇಲ್ಲ ಒಂದು ಪಕ್ಷ, ಏನೋ ಅನಿವಾರ್ಯ ಕಾರಣಗಳಿಂದ ಅವರ ಪತಿ ತೀರಿ ಹೋದರು ಅಂದರೆ ಪತಿಗೆ ಬರಬೇಕಾಗಿದ್ದಂಥ ಅಷ್ಟೂ ಒಂದು ಭಾಗ ಏನಿದೆ ಅದು ಪತ್ನಿಗೆ ಬರುತ್ತೆ. ಅದು ಅಷ್ಟೇ ಹೊರತು ವಿಚ್ಛೇದಿತ ಮಹಿಳೆಗೆ ಬರೋದಿಲ್ಲ. ಯಾವ ಒಂದು ಆಸ್ತಿಯ ಹಕ್ಕನ್ನು ಕೇಳೋಕ್ಕೆ ಬರಲ್ಲ. ಆಸ್ತಿಯ ಹಕ್ಕನ್ನು ಕೇಳಬೇಕಾದ್ರೆ ಇಟ್ ಇಸ್ ಟು ಬಿ ಅಟ್ಯಾಚ್ಡ್ ವಿತ್ ಮೇಂಟೆನೆನ್ಸ್, ಜೀವನಾಂಶದ ಜೊತೆ ಎರಡು ಲಿಂಕ್ ಇದ್ದರೆ ಮಾತ್ರ ಆಸ್ತಿಯ ಹಕ್ಕನ್ನು ಚಲಾಯಿಸ್ಬೋದು. ಇಲ್ಲದೆ ಹೋದರೆ ಹಾಗೇ ಹಕ್ಕನ್ನು ಚಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಸರ್, ಇವಾಗ ತಾವು ಹೇಳಿದ್ರಿ ಜೀವನಾಂಶ ಸಿಗದೆ ಹೋದ ಸಂದರ್ಭದಲ್ಲಿ ಅಪ್ಲೈ ಆಗುತ್ತೆ ಆಸ್ತಿ ಮೇಲೆ ಹಕ್ಕು ಅಂತ. ಈಗ ಒಂದು ವೇಳೆ ಪಿತ್ರಾರ್ಜಿತ ಆಸ್ತಿ ಮಾತ್ರ ಇದ್ದರೆ ಅಂದರೆ ಏನಾದರೂ ಸಿಗುತ್ತಾ ಇಲ್ವಾ, ಹೇಗೆ ಅಂತ? ಪಿತ್ರಾರ್ಜಿತ ಆಸ್ತಿಯಲ್ಲಿ ಕೂಡ ಆಕೆಗೆ ನಾನು ಮೊದಲೇ ಹೇಳಿದಾಗ ಯಾವುದೇ ಹಕ್ಕು, ನಾನು ಕೇವಲ ಅವರ ಪತ್ನಿ ಆಗಿದ್ದೆ ಅನ್ನುವ ಒಂದೇ ಕಾರಣಕ್ಕೆ ಆಸ್ತಿಯ ಹಕ್ಕನ್ನು ಚಲಾಯಿಸೋದಕ್ಕೆ ಬರೋಲ್ಲ. ಪಿತ್ರಾರ್ಜಿತ ಆಸ್ತಿಯಲ್ಲಿದ್ದರೆ ಆಕೆ ಜೀವನಾಂಶವನ್ನು ಕೊಟ್ಟಿಲ್ಲ ಅಂತ ಅಟ್ಯಾಚ್ಮೆಂಟ್ ಮಾಡ್ಸೋಕ್ಕೆ ಹೋದಾಗ ಅವರೇನು ಮಾಡಬಹುದು ಅಂದರೆ, ಈತನಿಗೆ ಒಂದು ಶೇರ್ ಇರುತ್ತೆ ಅಲ್ಲಿ. ಒಟ್ಟು ಪಿತ್ರಾರ್ಜಿತ ಆಸ್ತಿಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಶೇರ್ ಇರುತ್ತೆ. ಒಂದು 10 ಭಾಗ ಆಗುತ್ತೆ ಅಂದರೆ 10ನೇ ಒಂದು ಭಾಗ ಇವ್ರಿಗಿರುತ್ತೆ. ಅದನ್ನು ಇವರು ಅಟ್ಯಾಚ್ಮೆಂಟ್ ಮಾಡೋದಕ್ಕೆ ಕೋರ್ಟಲ್ಲಿ ಕೇಳ್ಕೊಬೋದು. ಅದನ್ನು ಅವ್ರಿಗೆ ಕೊಡಬೇಡಿ, ನನಗೆ ಕೊಡಿ, ಯಾಕೆ ಅಂದರೆ ನನಗೆ ಇವರು ಹಣದ ಬಾಕಿ ಇದೆ, ಅದಕ್ಕೆ ಇದನ್ನು ಮಾಡಿ ಅಂತ ಹೇಳಿ ಕೇಳ್ಕೊಬೋದೇ ಹೊರತು, ಅಷ್ಟೇ ಹೊರತು ಯಾವುದೇ ಆಸ್ತಿಯಲ್ಲಿ ಭಾಗ ಕೇಳೋದಕ್ಕೆ ಬರೋಲ್ಲ. ವಿಚ್ಛೇದನದ ಸಮಯದಲ್ಲಿ ಏನಾದರೂ ಪರಸ್ಪರ, ಯಾಕೆಂದರೆ ಎಲ್ಲ ವಿಚ್ಛೇದನ ಪ್ರಕರಣಗಳಲ್ಲೂ ಗಂಡ ಹೆಂಡತಿಯರು ಒಪ್ಕೊಂಡು ಮಾಡಿಕೊಳ್ಳುವಂಥ ಕಂಡೀಷನ್ನು ಒಂದೇ ಇರಲ್ಲ. ಅದದು ಅವರ ಸಾಮಾಜಿಕ ಆರ್ಥಿಕ ನೆಲೆಗಟ್ಟಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಮುಂದೆ ಫ್ಯೂಚರಲ್ಲಿ ಏನೋ ಒಂದು ನಾನು ಕೊಡ್ತೀನಿ ಅಂತ ಹೇಳಿ ವಿಚ್ಛೇದನದ ಸಮಯದಲ್ಲಿ ಪತಿ ಒಪ್ಕೊಂಡಿದ್ದರೆ, ನಾನೀಗೊಂದು ಮನೆ ಕಟ್ಟಿಸ್ತಾ ಇದ್ದೀನಿ, ನಾನು ಅದು ಕಟ್ಟಿಸಿ ಮುಗಿದ ತಕ್ಷಣ ಅದನ್ನು ನಾನು ನನ್ನ ಪತ್ನಿಗೆ ಕೊಡ್ತೀನಿ, ವಿಚ್ಛೇದನ ಆಗಿದ್ದರೂ ಪರವಾಗಿಲ್ಲ ಅಂತ ಒಪ್ಕೊಂಡಿದ್ದರೆ ಆಗ ಆಕೆ ಹಕ್ಕನ್ನು ಚಲಾಯಿಸಿ ಆ ಆಸ್ತಿಯನ್ನು ಪಡ್ಕೋಬೋದು. ಇಲ್ಲದೆ ಹೋದರೆ ಬೇರೆ ವಿವಾಹಿತ ಮಹಿಳೆ ಹೇಗೆ ಪಡ್ಕೋತಾರೋ ಹಾಗೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ವಿಚ್ಛೇದನ ಅಂದರೆ ಸಂಪೂರ್ಣವಾಗಿ ಇಬ್ಬರ ಸಂಬಂಧಗಳು ಕೊನೆಯಾಗುವಂಥ ಒಂದು ದುರದೃಷ್ಟಕರ ಪ್ರಸಂಗ. ಅದು ಅಲ್ಲಿಂದ ಆಚೆಗೆ ಪರಸ್ಪರ ಒಬ್ಬರ ಮೇಲೆ ಒಬ್ಬರಿಗೆ ಯಾವ ಹಕ್ಕೂ ಇರೋದಿಲ್ಲ. ಅದಕ್ಕೆ ನಮ್ಮ ವಿಚ್ಛೇದನ ಪ್ರಕರಣಗಳಲ್ಲಿ ಕೊನೆಯಲ್ಲಿ ಅಗ್ರಿಮೆಂಟ್ ಮಾಡುವಾಗ ಅದನ್ನು ನಾವು ಬರಿತೀವಿ, ಇನ್ ಫ್ಯೂಚರ್ ಬೋತ್ ಆಫ್ ದೆಮ್ ಶುಡ್ ನಾಟ್ ಇಂಟರ್ಫಿಯರ್ ವಿತ್ ಈಚ್ ಅದರ್ ಇನ್ ಎನಿ ಅಫೈರ್ಸ್ ಆಫ್ ದೆಮ್ ಅಂತ. ಪರಸ್ಪರ ಅವರಿಬ್ಬರ ವ್ಯವಹಾರದಲ್ಲಿ ತಲೆ ಹಾಕೋ ಹಾಗಿಲ್ಲ, ಮಾಡೋ ಹಾಗಿಲ್ಲ ಅಂತ. ಅದಕ್ಕೋಸ್ಕರ ಆಸ್ತಿಯ ಹಕ್ಕುಗಳು ಸೀಮಿತವಾದಂಥ ಹಕ್ಕುಗಳಾಗಿರುತ್ತೆ. ವಿಚ್ಛೇದಿತ ಮಹಿಳೆಗೆ ಭಾಳ ಪ್ರಬಲವಾದಂಥ ಒಂದು ಆಕೆಗಿರುವಂಥ ಹಕ್ಕು ಅಂದರೆ ಜೀವನಾಂಶ ಕೇಳುವುದು.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.